ನಮಸ್ತೆ. 17/11/2025 ಸೋಮವಾರ ಶುಕ್ಲ ಪಕ್ಷ. ಇವತ್ತಿನ ನಕ್ಷತ್ರ ಚಿತ್ರ ಅಂತಾರೆ. ಈ ನಕ್ಷತ್ರ ಬೆಳಗಿನ ಜಾವ 5 ಗಂಟೆ 1 ನಿಮಿಷ 20 ಸೆಕೆಂಡ್ವರೆಗಿದೆ. ಈ ನಕ್ಷತ್ರ ಇರುವವರೆಗೂ ಸಂಪತ್ತಿನ ನಾಶ ಅಂತ ಇರೋದರಿಂದ ಹಣಕಾಸಿನ ವ್ಯವಹಾರ ಕೊಡುವ ತಗೊಳ್ಳುವ ವಿಷಯಗಳಲ್ಲಿ ಖಂಡಿತ ಗಮನ ಕೊಡಿ. ಬೆಳಗಿನ ಜಾವದ ಮೇಲೆ ಅಂದರೆ ಬ್ರಹ್ಮ ಮುಹೂರ್ತದಿಂದ ಸ್ವಾತಿ ನಕ್ಷತ್ರ ಪ್ರಾರಂಭವಾಗಿ ಅನುಕೂಲಕರವಾಗಿದೆ. ಆದ್ದರಿಂದ ಇವತ್ತಿನ ದಿನ ನಕ್ಷತ್ರ ಪ್ರಕಾರ ದೋಷವಿದೆ, ಖಂಡಿತ ಗಮನ ಕೊಡಬೇಕು. ಅದರಲ್ಲೂ ನಾವು ಹೇಳುವಂತೆ ಎಂಥದ್ದು ಅಂತಂದರೆ, ಒಂದು ನಕ್ಷತ್ರ ತಿಥಿ ವಾರ ಈ ಯೋಗಗಳೆಲ್ಲ ಕೂಡಿ ಒಂದು ದಿನ ಅನುಕೂಲವ ಅಥವಾ ಇಲ್ಲವಾ ಅಂತ ತೋರಿಸುತ್ತೆ. ಇದರಲ್ಲಿ ಇವತ್ತು ಬಂದಿರುವಂಥ ಈ ನಕ್ಷತ್ರ ರಾಕ್ಷಸಗಣ. ಇದರಲ್ಲಿ 2 ಪಾರ್ಟ್ ಅಂದರೆ ಅರ್ಧ ಭಾಗ ಕನ್ಯಾ ರಾಶಿಯಲ್ಲೂ ಅರ್ಧ ಭಾಗ ತುಲಾ ರಾಶಿಯಲ್ಲೂ ಇರುತ್ತದೆ. ಇದರಿಂದ ಇವತ್ತಿನ ರಾಶಿ ಅಂತ ಕೂಡ ತಿಳ್ಕೋಬೋದು. ಇವತ್ತು ನಕ್ಷತ್ರಗಳಲ್ಲಿ ಬೆಳಗಿನ ಜಾವ 5 ಗಂಟೆ 1 ನಿಮಿಷದ ಮೇಲೆ ನಕ್ಷತ್ರ ಚೇಂಜ್ ಆಗುತ್ತೆ ಅಂತ ಫಸ್ಟೇ ಅಂದಿವಿ. ಇದರಲ್ಲಿ ಬೆಳಿಗ್ಗೆ 6:19 8:52ವರೆಗೂ ಚಿತ್ತಾ ನಕ್ಷತ್ರ 1ನೇ ಪಾದ ಕನ್ಯಾ ರಾಶಿ. ಆನಂತರ ಮಧ್ಯಾಹ್ನ 3:35ವರೆಗೂ ಚಿತ್ತಾ ನಕ್ಷತ್ರ 2ನೇ ಪಾದ ಕನ್ಯಾ ರಾಶಿ. ಇಷ್ಟಕ್ಕೆ ಕನ್ಯಾ ರಾಶಿಯೇ ಮುಗೀತದೆ. 3 ಗಂಟೆ 36 ನಿಮಿಷದಿಂದ ರಾತ್ರಿ 10:18ವರೆಗೂ ಚಿತ್ತಾ ನಕ್ಷತ್ರ 3ನೇ ಪಾದ, ಇದು ತುಲಾ ರಾಶಿ. ಆನಂತರ ಬೆಳಗಿನ ಜಾವ 5:01ವರೆಗೂ ಚಿತ್ತಾ ನಕ್ಷತ್ರ 4ನೇ ಪಾದ ತುಲಾ ರಾಶಿ ಇದೆ. ಆ ಸಮಯದ ನಂತರ ಅಂದರೆ 5 ಗಂಟೆ 2 ನಿಮಿಷದ ಮೇಲೆ ಸ್ವಾತಿ ನಕ್ಷತ್ರದ 1ನೇ ಪಾದ ಪ್ರಾರಂಭವಾಗಿ ಇದೇ ಸ್ವಾತಿ ನಕ್ಷತ್ರ ನಾಳೆಯೂ ಇರುತ್ತದೆ. ಇಷ್ಟರಲ್ಲಿ ಸಂಪತ್ತಿನ ನಾಶ ಅಂತ ಕೊಟ್ಟಿದ್ವಿ. ಹಣಕಾಸಿನ ವಿಷಯದಲ್ಲಿ ಎಚ್ಚರ, ಬೇರೆ ಎಲ್ಲ ಅಷ್ಟೊಂದು ದೋಷವಿಲ್ಲ. ಆದರೂ ಇರೋದರಲ್ಲಿ ಶುಭ ಸಮಯ ಅಂತ 100% ಸೆಲೆಕ್ಟ್ ಮಾಡಿಕೊಡ್ತೀವಿ. ಇದು ಮುಹೂರ್ತ ಕಾರ್ಯಗಳಿಗೆ, ಹಣಕಾಸಿನ ವಿಷಯಕ್ಕಲ್ಲ, ಎಮರ್ಜೆನ್ಸಿ ಕಾರ್ಯಗಳಿಗೆ. 6:19 7:43, 9:14 10:36, ಮಧ್ಯಾಹ್ನ 2:15 2:44, ಮಧ್ಯಾಹ್ನ 3:34 ಸಂಜೆ 5:39. ಅದೇ ಥರ ಸಂಜೆ 7:45 ಮೇಲೆ ರಾತ್ರಿ 12 ಗಂಟೆ 3 ನಿಮಿಷದವರೆಗೂ ಒಂದು ಸಮಯ. ಇದಾದ ನಂತರ ಬೆಳಗಿನ ಜಾವ ಅಂದರೆ 1 ಗಂಟೆ 40 ನಿಮಿಷದ ಮೇಲೆ ಶುಭವಾಗಿರುತ್ತದೆ. ಈ ಸಮಯಗಳಲ್ಲಿ ಕೆಲವು ಕಾರ್ಯಗಳನ್ನ, ಎಮರ್ಜೆನ್ಸಿ ಕಾರ್ಯಗಳನ್ನ ಮಾಡಬಹುದು. ಈ ರೀತಿಯಾದ ಈ ಸಮಯವನ್ನು ತಿಳ್ಕೊಳ್ಳಿ. ಮತ್ತಷ್ಟು ವಿಶೇಷಕ್ಕೆ 100% ಅಶುಭ ಸಮಯಗಳನ್ನು ನೋಡೋಣ. ಇವತ್ತು ಕುಂಭರಾಶಿಯವರಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನ 3:35ವರೆಗೂ ಚಂದ್ರಾಷ್ಟಮ ದೋಷವಿದೆ. 7:45 ಮೇಲೆ 9:12ವರೆಗೂ ರಾಹುಕಾಲ, 10:38 12:05ವರೆಗೂ ಯಮಕಂಡ ಕಾಲ. ಈ ಯಮಕಂಡ ಕಾಲ ಇರುವ ಸಮಯದಲ್ಲೇ ನಕ್ಷತ್ರ ವಿಷಘಟ್ಟಿಕಾ ಕಾಲವು ಸೇರುತ್ತದೆ. ಅಂದರೆ 11:08 12:55. ಹಂಗಾಗಿ ಈ ಸಮಯವೇ ಅಧಿಕವಾದ ಅಪಾಯವನ್ನು ಕೊಡೋದು. ಆದ್ದರಿಂದಾಗಿ ಚಿತ್ತಾ ನಕ್ಷತ್ರದವರು ಗಮನ ಕೊಡಬೇಕು. 11 ಗಂಟೆ 8 ನಿಮಿಷದ ಮೇಲೆ 12:55ವರೆಗೂ ಪಕ್ಕಾ ನಕ್ಷತ್ರ ವಿಷವಾಗುತ್ತದೆ. ಇದರಲ್ಲಿ ಇನ್ನು ವಾರ್ಧಿಯವು ಯಮಕಂಡ ಕಾಲವು ಇದೆಲ್ಲ ಕೂಡಿರುವ ಯಮಕಂಡ ಕಾಲ ಮುಗಿದ ನಂತರ 12:28 1:14ವರೆಗೂ ದುರ್ಮುಹೂರ್ತ. ಹಂಗಾಗಿ ನಕ್ಷತ್ರ ವಿಷಘಟ್ಟಿಕಾ ಕಾಲ, ದುರ್ಮುಹೂರ್ತ ಇದೆಲ್ಲ ಸೇರುತ್ತದೆ, ಗಮನ ಕೊಡಿ. 12:31 ಮೇಲೆ 2:13ವರೆಗೂ ಮೃತ್ಯು. ಮಧ್ಯಾಹ್ನ 2:46 3:32ವರೆಗೂ ದುರ್ಮುಹೂರ್ತ. ಸಂಜೆ 5:41 7:43ವರೆಗೂ ಮೃತ್ಯು. ರಾತ್ರಿ 12:05 1:38ವರೆಗೂ ವಿಷ. ಈ ಸಮಯಗಳಲ್ಲಿ ಯಾವುದೇ ಕಾರ್ಯಗಳಾದರೂ ಮಾಡುವಂಥದ್ದು ಅಂದರೆ ಪ್ರಾರಂಭ ಮಾಡುವಂಥದ್ದು ಬೇಡ, ಅವಾಯ್ಡ್ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.